ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಮೌಲಾನಾ ಆಜಾದ್ ಮಾದರಿ ಶಾಲೆ ಸಿನ್ನೂರು ಇಲ್ಲಿ ಇವತ್ತಿನ ದಿನ ನಾವು ಮಕ್ಕಳಿಗಾಗಿ ವಿಶೇಷವಾಗಿರ್ತಕ್ಕಂತಹ ಫುಡ್ ಫೆಸ್ಟಿವಲ್ ಅನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಫುಡ್ ಫೆಸ್ಟಿವಲ್ ನ ನೇತೃತ್ವವನ್ನ ನಮ್ಮ ಶಾಲೆಯ ಮುಖ್ಯ ಗುರುಗಳು ಹಾಗೂ ಇನ್ನುಳಿದ ಎಲ್ಲ ಶಿಕ್ಷಕರುಗಳು ಹಾಗೆ ಎಲ್ಲ ವಿದ್ಯಾರ್ಥಿಗಳು ಸಹ ಈ ಫುಡ್ ಫೆಸ್ಟಿವಲ್ ನ ಯಶಸ್ವಿಗೊಳಿಸಲಿಕ್ಕೆ ಹಲವಾರು ರೀತಿಯಲ್ಲಿ ಶ್ರಮಿಸ್ತಾ ಇದ್ದಾರೆ. ಸೊ ಮೊದಲನೇ ಕಂಟೆಸ್ಟೆಂಟ್ ನಿಮ್ಮ ಟೀಮ್ ಅರ್ಫಾತ್ ಹಾಗೂ ನೀಲಾಂಬಿಕಾ ಹಾಗೂ ರಂಜಾನ್ ಬಿ ಇವರ ಒಂದು ತಂಡ ವಿಶೇಷವಾಗಿರ್ತಕ್ಕಂಥ ಒಂದು ಸ್ನಾಕ್ಸ್ ಅನ್ನ ಮಾಡಿದೆ. ನೋಡೋಣ, ಇದರ ಮೊದಲ ಸವಿಯನ್ನ ನಮ್ಮ ಶಾಲೆಯ ಮುಖ್ಯ ಗುರುಗಳು ನೋಡಲಿದ್ದಾರೆ. ಈ ಒಂದು ಫುಡ್ ಫೆಸ್ಟಿವಲ್ನ ಜಡ್ಜಸ್ ಆಗಿ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾದಂಥ ಶ್ರೀಯುತ ಮೇಘಶ್ಯಾಮ್ ಕಮ್ಮಾರ್ ಸರ್ ಹಾಗೆ ಹಿರಿಯ ಸಮಾಜ ವಿಜ್ಞಾನ ಶಿಕ್ಷಕರು ಆಹಾರ ಪ್ರವೀಣ್ ಅವರು ಹಾಗೂ ಜಾನಪದ ಕಲಾ ವಿಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾಧನೆಗೈದಿರ್ತಕ್ಕಂತಹ ಶ್ರೀಯುತ ಮಲ್ಲಯ್ಯ ಗುರುಗಳು ಈ ಒಂದು ಫುಡ್ ಫೆಸ್ಟಿವಲ್ನ ಆಹಾರ ಮೇಳದ ಒಂದು ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ನೋಡೋಣ, ನಮಗೂ ಸಹ ಒಂದು ರುಚಿಯ ಅವಕಾಶ. ಥ್ಯಾಂಕ್ ಯು ಭಾಳ ಚೆನ್ನಾಗಿ ಮಾಡ್ರಿ. ಶೈಸ್ತನಾಜ್ ನಾದಿರಾ ದೀಪಾ ಓಕೆ, ಇವರು ಸಹ ಒಂದು ವಿಶೇಷವಾಗಿರ್ತಕ್ಕಂಥ ಸ್ನಾಕ್ಸ್. ಸರ್, ಇದರ ಫೀಡ್ಬ್ಯಾಕ್ ಅನ್ನ ಇಲ್ಲಿ ನಮ್ಮ ವೀಕ್ಷಕರಿಗೆ ಆಗಿ ತೋರಿಸ್ಬೇಕು. ವಾವ್, ಲೆಮನ್ ಬಿದ್ರೆ ಸ್ನಾಕ್ಸ್ ಟೇಸ್ಟ್ ಅಂತೂ ಅದ್ಭುತ. ಸರ್, ಈ ಒಂದು ಟೇಸ್ಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್, ಹೇಳಿ. ತುಂಬಾ ಚೆನ್ನಾಗಿದೆ, ದೇವರು ಒಳ್ಳೇದು ಮಾಡ್ಲಿ. ಆಲ್ ದಿ ಬೆಸ್ಟ್. ಒಂದು ಮದಿಹಾ ಹಾಗೆ ನೀವಿಬ್ರೇನಾ? ಓಕೆ. ಇವ್ರು ಮಾಡಿರ್ತಕ್ಕಂಥದ್ದು ಸೌತೆಕಾಯಿ, ಮಸಾಲಾ ಸೌತೆಕಾಯಿ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಖಾದ್ಯವನ್ನು ತಯಾರು ಮಾಡಿದ್ದಾರೆ. ನೋಡೋಣ, ಜಡ್ಜಸ್. ಇದು ಬಹಳ ರುಚಿಯಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ಹೆಲ್ತಿ ಇದು. ಹಾಂ ಸರ್. ನೆಕ್ಸ್ಟ್ ಈಗ ಮುಂದಿನ ಖಾದ್ಯ. ನಮ್ಮ ಶಾಲೆಯ ಮುಖ್ಯ ಗುರುಗಳು ಆ ಖಾದ್ಯದ ಒಂದು ಟೇಸ್ಟ್ ಅನ್ನು ನೋಡಿ ಫೀಡ್ಬ್ಯಾಕ್ ಅನ್ನು ಕೊಡಲಿದ್ದಾರೆ. ಸರ್, ಈ ಖಾದ್ಯದ ಹೆಸರು ಚಾನಾ ಮಾಟ. ಏನೇನು ಹಾಕಿ ಮಾಡ್ರಮ್ಮ ಇದನ್ನ? ಸರ್, ಟೊಮ್ಯಾಟೊ, ಆನಿಯನ್, ಸರ್ ಕ್ಯಾರೆಟ್, ಕುಕುಂಬರ್. ಚೆನ್ನಾಗಿದೆ. ಮಧ್ಯಪ್ರಲ್ ಮುತಾಹಿರಾ ಸದಫ್ನಾಜ್. ನೀವು ಮಾಡಿರ್ತಕ್ಕಂಥ ಖಾದ್ಯದ ಹೆಸರೇನು? ಮಸಾಲಾ ಪಾಪಡ್. ಎಷ್ಟು ರೂಪಾಯಿ ಇದು? 10 ರೂಪಾಯಿ. 10 ರೂಪಾಯಿ ಒಂದು ಮಸಾಲಾ ಪಾಪಡ ನಮ್ಮ ವೀಕ್ಷಕರಿಗೆ ತೋರಿಸೋಣ. ನೋಡಿ, ಮಸಾಲಾ ಪಾಪಡ್ ಕೇವಲ 10 ರೂಪಾಯಿಯಲ್ಲಿ. ಈಗ ನಮ್ಮ ಜಡ್ಜಸ್ ನೋಡ್ತಾ ಇದ್ದಾರೆ, ಬನ್ನಿ ಸರ್. ಸರ್, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಯಾಕಂದ್ರೆ ನೋಡಿದ್ರೆ ಹೆಲ್ತಿ ಮತ್ತೆ ಫ್ರೂಟ್ಸ್ ಬಿಡೋದ್ರಿಂದ ಸೊ ಒಳ್ಳೆ ಸ್ನಾಕ್ ಅಂತ ಹೇಳ್ಬೋದು ಸರ್. ಆಮೇಲೆ ಆಯಿಲ್ ಫ್ರೈ ಮಾಡಿದ್ದಲ್ಲ ಸರ್, ಬಾಯ್ಲ್ ಮಾಡಿದ್ದು. ಖತೀಜಾ, ಝೋಯಾ, ಸಮಾ ಇಸ್ರಾ, ನಿಂಗಮ್ಮ, ಕ್ಯಾಪ್ಸಿಕಮ್ ರೈಸ್. ನಿಮ್ಮ ಹೆಸರು? ತೇಜ್. ಓಕೆ. ಎಲ್ರಿಗೂ ಒಂದೇ ಟೀಮಾ? ಝೋಯಾ ಅಲ್ವಾ? ಬೇರೆ ಇದೆಯಾ? ಒಂದೊಂದೇ ನೋಡಿ ಸರ್. ಝೋಯಾ ಮತ್ತೆ ಇನ್ನೊಬ್ರು ಯಾರು? ಖತೀಜಾ ಅವ್ರದ್ದು ವಿಶೇಷವಾಗಿರ್ತಕ್ಕಂಥ ನಿಮ್ದೇನು ಲಸ್ಸಿನಾ? ಖತೀಜಾ ಅವರು ಲಸ್ಸಿ ಮಾಡಿದ್ದಾರೆ. ಲಸ್ಸಿ ಕ್ಯಾಪ್ಸಿಕಮ್ ರೈಸ್ ಚೆನ್ನಾಗಿದೆ. ಹಾಗೆ ನಮ್ಮ ತೇಜಸ್ವಿನಿ ಅವರು ಏನಿದೆ, ಯಾವ ರೈಸು? ಕ್ಯಾಪ್ಸಿಕಮ್ ರೈಸ್ ಅನ್ನು ಮಾಡಿದ್ದಾರೆ. ನೋಡೋಣ. ಅದ್ಭುತ. ಮುಂದೆ ಇದು ಏನಿದು ವಿಶೇಷವಾಗಿರ್ತಕ್ಕಂಥದ್ದು? ಅಫ್ಸಾನಾ. ನೀವೇ ಮಾಡಿದ್ದೀರಿ? ಬ್ರೆಡ್ ರೋಲ್. ವೆರಿ ಗುಡ್, ಚೆನ್ನಾಗಿದೆ ಸರ್. ಅಲ್ಸಾ ತಬಸ್ಸುಮ್. ಸಲ್ವಾ. ಏನಿದು? ನಿಮ್ಮ ಹೆಸರು? ಉಮೇಶ್. ಏನ್ ಮಾಡಿದ್ದೀರಾ ನೀವು? ಪುರಿ. ಬೇಲ್ಪುರಿ, ಬಾದಾಮ್ ಪುರಿ. ಸರ್, ಟೇಸ್ಟ್ ನೋಡಿ. ಚೆನ್ನಾಗಿದ್ದಾರಾ ಸರ್? ಚೆನ್ನಾಗಿ, ಸೂಪರ್ ಇದೆ ಸರ್. ತಿನ್ಬೋದು ಎಲ್ಲರೂ? ಏನಾಗಲ್ಲ ಯಾರಿಗೆ? ರೈಟ್, ವೆರಿ ಗುಡ್. ಸಾಯಂಕಾಲ ಸ್ನ್ಯಾಕ್ಸ್. ಹೆಸರು? ನನ್ನ ಹೆಸರು ಪಾಂಡ್ರಂಗ. ಅವರು ಚುರುಮುರಿ ಇಟ್ಟಿದ್ದಾರೆ, ಮುರ್ಮುರಿ ಅಂಡ್ ಚುರುಮುರಿ, ಖಾರ ಚುರುಮುರಿ. ಎಮ್ನೂರ್ ಅವರು ಚುರುಮುರಿ ಇಟ್ಟಿದ್ದಾರೆ. ಟೇಸ್ಟ್ ನೋಡಿ. ಇಲ್ಲಿ ಚಿತ್ರಾನ್ನ. ಕಾವೇರಿ ಅವರು ಚಿತ್ರಾನ್ನ ಇಟ್ಟಿದ್ದಾರೆ. ಟೇಸ್ಟ್ ನೋಡೋಣ ಹೇಗಿದೆ ಅಂತ.
ಸೂಪರ್ ಸಿಕ್ಕ ಸ್ವಲ್ಪ ಕಡಲೆ ಪುಡಿ ಹಾಕಿ ಚೆನ್ನಾಗಿರ್ತೈತೆ ಇನ್ನು ಸ್ವಲ್ಪ ಪುಟಾಣಿ ಚಟ್ನಿ ಓಕೆ ಚಿತ್ರಾನ್ನ ನಿಮ್ಮದು ವೆಜಿಟೇಬಲ್ ಪಲಾವ್ ಓಕೆ ವೆರಿ ಗುಡ್ ನೈಸ್ ಹೆಸರೇ ನಿಮ್ಮದು ಸಬ್ಜಿ ಪಿಂಜ ಸಬ್ಜಿ ನಿನ್ನ ಹೆಸರು ಉಮ್ಮೆ ಐಮನ್ ಉಮ್ಮೆ ಇಮಾನ್ ಅವರು ಸಬ್ಜಿ ಬೀಜದ ಲೆಮನ್ ಜ್ಯೂಸ್ ಮಾಡಿದ್ದಾರೆ ಎಲ್ಲಿ ಗ್ಲಾಸಲ್ಲಿ ಐತಿ ಹಾಂ ಸಾಕು ಟೇಸ್ಟ್ ನೋಡಕ್ಕೆ ಹೆಸರು ರಸೂಲ್ ಬಿ ರಸೂಲ್ ಬಿ ರಸೂಲ್ ಬಿ ಅವರು ವಿಶೇಷವಾಗಿರ್ತಕ್ಕಂಥ ಒಂದು ಜರ್ದಾ ಬೇಡವನ್ನ ಕಟ್ತಾ ಇದ್ದಾರೆ. ಸೊ ಯಾವ ಟೈಪ್ ಇದೆ ಸ್ವೀಟ್ ಪಾನ ಸರ್? ಜಡ್ಜಸ್ ಎಲ್ಲ ಟೇಸ್ಟ್ ಮಾಡಿದ ಮೇಲೆ ಬಂದು ನಿಮ್ಮ ಪಾನನ್ನ ಹಾಕುತ್ತಾರೆ. ನಮ್ಮಿದ್ರೆ ಒಂದು ಪಾನ್ ಕಟ್ಟಿ ತೋರಿಸ್ತೀರಿ? ಕಟ್ಟಿ ಒಂದು ಪಾನ್ ಕಟ್ಟಿ. ಈ ಪಾನನ ವಿಶೇಷವಾಗಿ ನಮ್ಮ ನಿರೂಪಕರಾಗಿರ್ತಕ್ಕಂತಹ ನಾನೇ ಅಲ್ಲ ನಿರೂಪಕ, ನನಗೆ ವಿಶೇಷ ಇದು ಮಾಡಿ ಮದಿಹಾ ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಏನು ನಿನ್ನ ಹೆಸರು ಹೇಳಬೇಕು? ರುಮಾನ ತಬಸ್ಸುಮ್ ಗುಲಾಬ್ ಜಾಮೂನ್ ಶಾಹೀನ್ ಸರ್ ಶಾಹೀನ್ ಏನು ಮಾಡಿದ್ದು? ಗುಲಾಬ್ ಜಾಮೂನ್ ಲಸ್ಸಿ ಸರ್ ನಿಮ್ಮ ನಿನ್ನ ಹೆಸರು? ಫರ್ಹಾನಾ ಫರಾನ ಕಸ್ಟರ್ಡ್ ಯಾವ ಕ್ಲಾಸ್ ನಿಂದು? 7th ಏನು ಮಾಡಿದ್ದು? ಕಸ್ಟರ್ಡ್ ನಿನ್ನ ಹೆಸರೇನು? ಅರ್ಚನಾ ಅರ್ಚನಾ ಯಾವ ಕ್ಲಾಸ್? 7th ಏನು ಮಾಡ್ಕೊಂಬಂದ್ರೆ ಸ್ಪೆಷಲ್ ಆಗಿ? ಕಲ್ಲಂಗಡಿ ಕಸ್ಟರ್ಡ್ ಸರ್ ಒಂದ್ಸಲ ಟೇಸ್ಟ್ ನೋಡಿ ಹೆಂಗಾಗಿದೆ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಹೆಂಗಿದೆ ಸರ್? ಸೂಪರ್ ಸರ್. ಸೂಪರ್ ಆಗಿದೆ. ಯಾಸ್ಮೀನಾ ಏನು ಸ್ಪೆಷಲ್ ನಿಮ್ಮದು? ಸೌತೆಕಾಯಿ ಸ್ವೀಟ್ ಸೌತೆಕಾಯಿ ಸ್ವೀಟನಾ? ಸೋರೆಕಾಯಿನಾ? ಓಕೆ ಓಕೆ. ಹೆಸರು? ಉಮೇರಾ ಬಾನು ನೋಡಿ ಸರ್ ಟೇಸ್ಟ್ ಹೆಂಗಿದೆ? सर ये नीड फीडबैक बहुत खूब माशाल्लाह बहुत अच्छा है माशाल्लाह बहुत अच्छा ಏನು ಮಾಡ್ಕೊಂಬಂದಿರಿ? ಫಾಲೂದಾ ಸರ್ ಬನ್ನಿ ಇಲ್ಲಿ. ಸೂಪರ್ ಮಸ್ತ್ ಐತೆ ಸರ್. ಚಾಕ್ಲೇಟ್ ಲಾಲಿಪಾಪ್ ಫಾಲೂದಾ ಮಿಲ್ಕ್ ಅಂಡ್ ಶುಗರ್ ಪೌಡರ್. ಸುಫಿಯಾನ್ ಅವರು 8ನೇ ತರಗತಿ ವಿದ್ಯಾರ್ಥಿ ವಿಶೇಷವಾಗಿರ್ತಕ್ಕಂಥ ಸ್ವೀಟ್ ತಯಾರು ಮಾಡಿದ್ದಾರೆ. ಈ ಸ್ವೀಟ್ಗೆ ಏನೇನು ಹಾಕ್ಯಪ್ಪ? ಪುಟಾಣಿ ಪೌಡ್ರ್, ಸಕ್ಕರೆ ಪೌಡ್ರ್, ವೆರಿ ಗುಡ್. ಇದು ಘೀ, ಸರ್ ಜಡ್ಜಸ್ ಪಾನ್, ರೆಹಮತ್ ಬಿಸ್ಮಿಲ್ಲಾ ಖಾನ್ ಏನು ಮಾಡಿದೀಪ? ಇದು ಸರ್ ಏನಿದು? कटली सर ಸರ್ ಫೀಡ್ಬ್ಯಾಕ್ ಸರ್. ಚೆನ್ನಾಗಿದೆ. ವಾವ್ ಚೆನ್ನಾಗಿದೆ ಅಂತ. ಕ್ಲಾಸ್ ಪಾ ನೀನು? 9th ಸ್ಟ್ಯಾಂಡರ್ಡ್. ವೆರಿ ಗುಡ್. ಏನು ತಯಾರು ಮಾಡಿಯಪ್ಪ? ಐಸ್ ಕ್ರೀಮ್. ವೆರಿ ಗುಡ್. ವಾವ್ ಚಾಕ್ಲೇಟ್ ಅನ್ನ ಬಳಸಿ ಐಸ್ ಕ್ರೀಮ್ ಅನ್ನ ತಯಾರು ಮಾಡೋದನ್ನ ಕಂಡಿದ್ದಾನೆ. ಇದು ಹೆಂಗ್ ಬಂತ ಐಡಿಯಾ? ಫೋನ್ನಲ್ಲಿ ನೋಡಿ, ಯೂಟ್ಯೂಬ್ ಅಲ್ಲಿ ನೋಡ್ದಾ? ವೆರಿ ಗುಡ್. ಅದ್ಭುತವಾಗಿರ್ತಕ್ಕಂಥ ಟೇಸ್ಟು. ಮುಂದಿನ ಸ್ಪರ್ಧಿ 10ನೇ ತರಗತಿ ವಿದ್ಯಾರ್ಥಿನಿ ಸಫೋರಾ ಹಾಗೂ ತಂಜಿಲಾ. ಓಕೆ, ನೀವು ಮಾಡಿರ್ತಕ್ಕಂಥ ಒಂದು ಫುಡ್ ನ ಹೆಸರೇನು? ಕಟೋರಿ ಚಾಟ್. ವೆರಿ ಗುಡ್. ಕಟೋರಿ ಚಾಟ್ ಅಂತಕ್ಕಂಥ ಒಂದು ವಿಶೇಷ ಖಾದ್ಯ ಹಾಗೂ ಮಿಲ್ಕ್ ಪೇಡ ಅವ್ರದ್ದು ನಿಮ್ದು ಎರಡೂ ಖಾದ್ಯಗಳನ್ನು ತಯಾರು ಮಾಡಿದ್ದಾರೆ. ನಮ್ಮ ಮುಂದಿನ ಸ್ಪರ್ಧಿ ಸುಜೈನ್ ಶಾಯಿಸ್ತಾ. ಹಾಗೆ ನಿಮ್ದು? ಹೀನಾ. ಓಕೆ, ಇವ್ರು ಮಾಡಿರ್ತಕ್ಕಂಥ ಒಂದು ವಿಶೇಷ ಆಹಾರ ಖಾದ್ಯ ಫ್ರೂಟ್ ಸಲಾಡ್ ಅಲ್ಲ, ಫ್ರೂಟ್ ಚಾಟ್. ಕೇವಲ 10 ರೂಪಾಯಿದಲ್ಲಿ ನೋಡ್ರಿ ಅವರು 4 ಫ್ರೂಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ನೋಡ್ರಿ ಪೈನಾಪಲ್ ಇದೆ, ಬನಾನಾ ಇದೆ, ಗ್ರೇಪ್ಸ್ ಇದೆ, ವಾಟರ್ ಮೆಲನ್ ಇದೆ. 10 rupees. ಓವರ್ ಟು ಜಡ್ಜ್ ಸರ್. ಅಲ್ಲ ನೀವು ಟೇಸ್ಟ್ ಮಾಡಿದ್ ನೀವು ಬಿಡ್ಬೇಕು ನಮ್ಗೆ ಹೆಂಗೆ? ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಬಂದಿದ್ದಾರೆ. ಮೊದಲನೇದಾಗಿ ರಿಹಾನ್ ಏನ್ ಅನಿಸ್ತಾ ಇದೆ ಫುಡ್ ಫೆಸ್ಟಿವಲ್ ಬಗ್ಗೆ? ಚೆನ್ನಾಗೈತೆ ಸರ್. ಎಲ್ಲ ಮಾಡಿದ್ವಲ್ಲ, ಅದು ಹೆಂಗಾಗಿತ್ತು? ಚೆನ್ನಾಗೈತೆ ಸರ್. ಮಾಡಿಲ್ಲ ಸರ್.
ಓಕೆ ಹೇಳಪ್ಪ ಏನಾದ್ರು ಫೀಡ್ಬ್ಯಾಕ್? ಇಲ್ಲ ಸರ್ ಬೇಸಿದೆ ಸರ್ ಎಲ್ಲ ಚೆನ್ನಾಗಿದೆಯಾ ಸರ್. ಓಕೆ ನಿಮ್ಮ ಬ್ರದರ್ ಇದಾನಲ್ಲ? ಇದಾನೆ ಇವರ ಬ್ರದರ್ ಹಾಗೂ ಸಿಸ್ಟರ್ ಜೋಯ್. ಸಿಸ್ಟರ್ ಜೋಯ್ ಮೇಲೆ. ಓಕೆ ಓಕೆ ಎಂಜಾಯ್ ಎಂಜಾಯ್. ಏನು ನಿಮ್ಮ ಇಂಗ್ರೀಡಿಯಂಟ್ ಹೆಸರು ಏನ್ರಿ ಇದು? ಶಾಫಿಯಾ ತವಸ್. ಓಕೆ ನಿಮ್ಮ ಮಾಡಿದ ಇಂಗ್ರೀಡಿಯಂಟ್ ಹೆಸರು? ಒಂದೇ ಅಷ್ಟೇನಾ? ಏನ್ ಮಾಡ್ತೀರಾ ನಿಮ್ಮ ಫುಡ್ ಹೆಸರೇನು? ಬೇಲ್ ಪೊಟ್ಯಾಟೊ ಬೋಂಡಾ. ಬೇಲ್ ಪಟಾಟ ಬೋಂಡಾ. ಬೋಂಡಾ. ಓಕೆ, ಬೇಲ್ ಪಟಾಟ ಬೋಂಡಾ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಖಾದ್ಯ. ಈಗ ನಮ್ಮ ಜಡ್ಜಸ್ ಅವರು ಅದನ್ನು ಟೇಸ್ಟ್ ಮಾಡಲಿದ್ದಾರೆ. ಸರ್, ಬೇಲ್ ಪಟಾಟ ಬೋಂಡಾ ಸರ್ ಬರ್ರಿ. पानीपुरी हमें ಅಲ್ಫಿಯಾಸ್. ನೀವು ಮಾಡಿರ್ತಕ್ಕಂಥ ಒಂದು ಫುಡ್ ಯಾವುದು? ಚಾಕ್ಲೇಟ್ ಪಾನ್. ಇಶ್ರತ್. ನೀವು ಮಾಡಿರ್ತಕ್ಕಂಥ ಖಾದ್ಯ ಮೋಮೋಸ್. ತೋರ್ಸಮ್ಮ. ಹಾಗೆ ಮುಂದಿನ ಸ್ಪರ್ಧಿ ಪ್ರಿಯಾಂಕಾ. ಪ್ರಿಯಾಂಕಾ. ಸೊ ನೀವು ಸಮೋಸ. ಸಮೋಸ. ಸಮೋಸ ಇದೆಯಾ? ಓಕೆ, ಆಯ್ತಾ? ಹಾಮಿದ್ ಹುಸೇನ್. ಸೈಯದ್ ಹಾಮಿದ್ ಹುಸೇನ್. ಏನು ಮಾಡಿದ್ದೀರಿ? ಗಿರ್ಮಿಟ್. ಗಿರ್ಮಿಟಾ? ವೆರಿ ಗುಡ್. ನಮ್ಮ ವಿಶೇಷ ನನ್ನ ಫೇವರಿಟ್, ಹಾಗಾಗಿ वालेकुम सलाम। फिर आपने जो रेसिपी बनाई इसका नेम क्या है? गिरमिट। फर्स्ट टमाटे काटना, प्याज काटना बारीक, काटे बाद भगोने में डालना। इस फूड फेस्टिवल में आपको अच्छा लग रहा है? हाँ, अच्छा लग रहा है। अच्छा, ಸುಫಿಯಾನ್. ಓಕೆ, ಏನು ಮಾಡಿದೀಪ? ಎಗ್ ರೈಸ್. ಎಗ್ ರೈಸ್. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಎಗ್ ರೈಸ್ ವಿತ್ ಎಕ್ಸ್ಟ್ರಾ ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಇಲ್ಲಾಂದ್ರೆ ಸೇಲ್ ಆಗಲ್ಲ. ಉಳ್ಳಾಗಡ್ಡಿ ಜಾಸ್ತಿ ಹಾಕ್ಬೇಕು ನೀ. ಓಕೆ, ನೆಕ್ಸ್ಟ್ ಅಬ್ದುಲ್ ಬಾಷಾ. ಎಷ್ಟನೇ ಕ್ಲಾಸು? 6ನೇ ತರಗತಿ. 6ನೇ ತರಗತಿ. ಏನು ಮಾಡಿದೀಪ? ಫ್ರೆಂಚ್ ಫ್ರೈಸ್. ಫ್ರೆಂಚ್ ಫ್ರೈಸ್. ಫ್ರೆಂಚ್ ಫ್ರೈಸ್. ಫ್ರೈಡ್ಸ್. ಓಕೆ, ನೋಡ್ರಿ, ಫ್ರೆಂಚ್ ಫ್ರೈಸ್ ಅನ್ನ ಮಾಡಿದ್ದಾನೆ ನಮ್ಮ ಅಬ್ದುಲ್ ಬಾಷಾ, 6ನೇ ತರಗತಿ ವಿದ್ಯಾರ್ಥಿ.
ಟೇಸ್ಟ್ ನೋಡೋಣ. ಸರ್ ಫ್ರೆಂಚ್ ಫ್ರೈಸ್ ನೋಡ್ರಿ ಇಲ್ಲಿ. ನಮ್ಮ ಟೇಸ್ಟನ್ನು ಫ್ರೆಂಚ್ ಫ್ರೈಸ್ ಟೇಸ್ಟನ್ನು ನಮ್ಮ ಸರ್ ನೋಡಲಿದ್ದಾರೆ. ಸರ್ ಫೀಡ್ಬ್ಯಾಕ್ ಸರ್. ಚೆನ್ನಾಗಿದೆ, ತುಂಬ ಟೇಸ್ಟಿ ಆಗಿದೆ ಸರ್ ಚೆನ್ನಾಗಿದೆ ಸರ್. ಸಾಮಾನ್ಯವಾಗಿ ಬೇರೆ ಹಾರ್ಡ್ ಇರ್ತಾವ, ಹಾಂ ಸರ್. ಮೆತ್ತಗಿದೆ. ಓಕೆ ಓಕೆ. ತಿನ್ನೋರಿಗೆ ಸ್ವಲ್ಪ ಇದು ಹಲ್ಲು ಇದ್ದಿದ್ದವರಿಗೂ ಚೆನ್ನಾಗಿದೆ, ಎಲ್ಲರಿಗೂ ಉದ್ದವರಿಗೂ. ತಿಂಡಿ ತಿನಿಸುಗಳು ಎಲ್ಲ ಚೆನ್ನಾಗಿದ್ದಾವೆ. ಎಲ್ಲವನ್ನೂ ನೋಡ್ಕೊಂತ ಬಂದಿದ್ವಿ. ಒಂದಕ್ಕಿಂತ ಒಂದು ರುಚಿಕರವಾಗಿ ವ್ಯಕ್ತಪಡಿಸಿರ್ತಕ್ಕಂಥ ಈ ಶಾಲೆಯ ಎಲ್ಲ ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳು ಧನ್ಯವಾದಗಳು. ಚುಡಿಮುರಿ ಚುರುಮುರಿ ವೆರಿ ಗುಡ್. ಎಷ್ಟನೇ ಕ್ಲಾಸ್ ನೀವು? 7ನೇ ತರಗತಿ ಸರ್ ಸೂಪರ್ ಆಗಿದೆ, ಚೆನ್ನಾಗಿದೆ. ಮೊಹಮ್ಮದ್ ಅತೀಫ್ ಸರ್. ಓಕೆ, ನಿಂದು ಗಿರ್ಮಿಟಾ. ವೆರಿ ಗುಡ್. ನಿನ್ನ ಸ್ವಲ್ಪ ಮೊಹಮ್ಮದ್ ಉಮರ್. ಓಕೆ, ಏನು ಮಾಡಿದೀಯಾ? ಪಾನಿಪುರಿ ರೆಡಿ ಮಾಡೋ ಒಂದು ಪ್ಲೇಟ್ ಪಾನಿಪುರಿ. अस्सलाम वालेकुम। आज हमारे इस फूड फेस्टिवल के मौके पर आपको आकर के कैसा लग रहा है? बहुत अच्छा दिख रहा है। आप अपने जानिब से हमारे इस स्कूल के जो फूड फेस्टिवल बनाया गया पहली बार, आप क्या कहना चाहेंगे इस फूड फेस्टिवल को देख करके? मेरे को तो अच्छा दिख रहा, तो हर साल करते तो अच्छा है। इसके अलावा और कुछ सजेशन जो हमारे लिए जो हम आगे और भी अच्छा कर सकें? मैं बच्चों को पसंद आना तो पूरा, और तो बच्चे पूरे अच्छे फर्स्ट अच्छे नंबर से पास हुए तो कर सकते आप। जी बहुत बहुत शुक्रिया आपको फीडबैक देने के लिए। हम हमारे लिए इंशाल्लाह आइंदा आने वाले दिनों में और भी ज़्यादा इससे अच्छा करके दिखाने की कोशिश ज़रूर करेंगे इंशाल्लाह। अस्सलाम, खैरियत है? अल्हम्दुलिल्लाह। हमारे इस फूड फेस्टिवल के मौके पर आकर के आपको कैसे लग रहा है? आप अपने अंदाज से कुछ बातें बताइए। बहुत खुशी लग रही है, बहुत अच्छा दिख रहा। बच्चों सब पेरेंट्स आए, बच्चे आए, अच्छा लग रहा है। बच्चे पेरेंट्स हर चीज कुछ भी नहीं, बहुत अच्छा लग रहा। ऐसा करने से बहुत अच्छा दिख रहा। बहुत बहुत शुक्रिया आपका जो आप आए और हमें अच्छा लगा अल्हम्दुलिल्लाह। जरा वीडियो हो रहा और लाइव जा रहा था, देखो ऐसे चल। आप हमारे फूड फेस्टिवल में आकर के आपको कैसे लग रहा है? बहुत अच्छा लग रहा है कुछ सजेशन दीजिए अगले दिनों में और भी अच्छा कर सके। सर। आप फर्स्ट टाइम कर रहे हो तो उतना एक्सपीरियंस नहीं है सर, हमारे टाइम पे नहीं करे आप लोग। हाँ, ये माजरत मैं चाहता हूँ कि आप थे, हमने नहीं किया, लेकिन उस वक्त जब नया था माहौल, इसलिए हमने आगे पीछे कर दिया। ये पहली बार है जो हमने किया है, और भी अच्छे से अच्छा करने के लिए हमें क्या करना चाहिए? और अच्छा हो सकता है सर आप लोग करें तो, अगर बच्चे भी ज़्यादा पार्टिसिपेट करना सर। ये जो फूड फेस्टिवल लगा हुआ है ये कम है या फिर ज़्यादा है? कम है सर, अगर देखा जाए तो। आने वाले दिनों में इससे बेहतरीन करके हम आपको दिखा सकें इंशाल्लाह। जी वालेकुम अस्सलाम। आपकी रेसिपी का नेम क्या है? मिल्क शेक आपने इस रेसिपी को कैसे बनाया है? दूध से बनाया सर। बनाने का तरीका, अंदाज कुछ? सर दूध को उबाला जाता है, वो हर चीज़ डालना, फिर बाद में उसे होता है कूल कर को यहाँ लेका को ओरियो बिस्किट कुकीज़ डाल को देना होता है। इस फूड फेस्टिवल में आप हिस्सा लेकर के आपको कैसे लग रहा है? बहुत अच्छा लग रहा है। और कुछ हमारे लिए जो सजेशन आप कहना चाहेंगे? जी सर। बहुत बहुत शुक्रिया आपका। सलाम। आप इस फूड फेस्टिवल में आपकी क्लास की तालिबा जो आपकी क्लासमेट है शाइस्ता और सुजैन, इनका जो बनाया जो रेसिपी है आपको कैसे लग रहा है? मस्त लगा, अच्छा लगा। और कुछ उनके बारे में कहना चाहेंगे? कुछ भी नहीं, माशाल्लाह अच्छा बनाए थे। और ये जो रेसिपी है इसके लिए जायके के लिए कैसे नजर आ रहा है? खूबसूरत नजर आ रहा है। बहुत अच्छा माशाल्लाह, बहुत खूब, बहुत अच्छा। अस्सलाम वालेकुम। आपका नेम क्या है? मोहम्मद हनीफ। आपने क्या बनाया है? गिरमिट। आप इस फूड फेस्टिवल में कैसे बनाया गिरमिट को? प्याज नींबू काट के मिर्ची नमक पूरा डाल के मिक्स करके खारा डाल के दे। तो बहुत अच्छा है फूड। अच्छा, वेरी गुड, बहुत अच्छा। और आपने क्या बनाया है? वेजिटेबल पुलाव। इस वेजिटेबल पुलाव को आपको कैसे बनाया है? इसमें आलू, बीन्स और कैरेट और करेपक, नींबू और कोतंबीर, पुदीना और फूड डाल के, राइस डाल के बनाया है। आप इस फूड फेस्टिवल में आप दिल से कर रहे हैं। गुड, वेरी गुड। आपने इस कौन सी रेसिपी बनाई है? गिरमिट। आपने इस गिरमिट को कैसे बनाया है? हाथ से। वालेकुम अस्सलाम। आपका रेसिपी का नेम क्या है? दही वड़ा। आपने इस दही वड़े को कैसे बनाया है? दही वड़े, दही और वड़े से। आप इस रेसिपी को खुद आपने तैयार किया है या आपके पेरेंट की मदद से आपने तैयार किया है? मैंने तैयार किया है। वेरी गुड, बहुत अच्छा। और एक दही वड़ा कितने का है? एक दही वड़ा 10 का है। अब तक आप कितना सेल कर चुके हैं? अब मैं 70 का सेल कर चुका हूँ। गुड, वेरी गुड, बहुत अच्छा।
आप इस फूड फेस्टिवल में आकर के आपने जो चीज़ खाई है उसके बारे में आप बताएं कि आपको कैसा अच्छा लगा और क्या सजेशन देना चाहिए, क्या अच्छा होना चाहिए, आप अपने अंदाज में बताइए। आप कन्नड़ में बोल सकते हैं, आप हिंदी में बोल सकते हैं, आपकी जो जुबान अच्छी है वो आप बोलिए। ಚೆನ್ನಾಗಿ ಮಾಡಿದ್ದಾರೆ ಸರ್, ಮಕ್ಕಳು ಚೆನ್ನಾಗಿ ಟೇಸ್ಟಾಗಿ ಮಾಡಿದ್ದಾರೆ, ಒಳ್ಳೆ ಕ್ವಾಂಟಿಟಿ ಕೊಡ್ತಾರೆ, ಟೇಸ್ಟ್ ಇದೆ ಈ ತರ ಆಗ್ಬೇಕು, ಇದು ಎಲ್ಲರಿಗೂ ಚೆನ್ನಾಗಿರ್ತೈತೆ ಸರ್. ಸರ್ ಇನ್ನು ನಾವು ಒಳ್ಳೇದು ಮಾಡಬೇಕಾದ್ರೆ ಏನು ಮಾಡಬೇಕು? ಇನ್ನೆಲ್ಲ ಇದೆ ಸರ್, ಒಳ್ಳೇದು ಮತ್ತೇನೈತೆ. ತುಂಬ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು सो मच। आपका नेम क्या है? मोहम्मद आदिल। आपका रेसिपी का नेम क्या है? गिरमिट। आपने इस गिरमिट को कैसे बनाया है? मुरमुरे और चटनी, नमक, नींबू डालकर फ्राकर काला डालकर देता हूँ। अब तक कितना आप सेल कर चुके हैं इस गिरमिट को? अब हमें 10 कर सके। गुड, वेरी गुड। अस्सलाम वालेकुम। आपका नेम क्या है? आपने कौन सी रेसिपी को बनाया है? ब्रेड पकौड़ा। आपने इस ब्रेड पकौड़े को कैसे बनाया है? ब्रेड से और आलू से इस रेसिपी को आप खुद बनाया है या फिर किसी की मदद से आपने बनाया है? मदद से बना। अच्छा, बहुत खूब। और आपका नेम क्या है? मोहम्मद फैजान। गुड। अस्सलाम वालेकुम। आपका नेम क्या है? खलंदर खान। आपने कौन सी रेसिपी बनाई है? दासी वड़ा भुंडा सर। इस दासी वड़ा को कैसे बनाया आपने? इसे सर वो घर से बना लेगा। आप खुद बनाया या फिर किसी की मदद से बनाए हैं? माम की वजह से। इस फूड फेस्टिवल में आप हिस्सा लेकर के आपको कैसे लग रहा है? बहुत अच्छा लग रहा है तो आप दिल से खुश हैं? सर। ಗುಡ್, ವೆರಿ ಗುಡ್. ಅಪ್ಪ ಈಗ ನಮ್ಮ ಈ ಆಹಾರ ಮೇಳದ ಟೋಕನ್ ವಿತರಕರಾದಂಥ ನಮ್ಮ ಶಾಲೆಯ ಗುರುಮಾತೆಯರಂತ ಶ್ರೀಮತಿ ಲಕ್ಷ್ಮೀದೇವಿ ಗುರುಮಾತೆಯರು ಹಾಗೂ ಶ್ರೀಯುತ ಚನ್ನಬಸಯ್ಯ ಗುರುಗಳನ್ನ ಈ ಒಂದು ಆಹಾರ ಮೇಳದ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನ ಕೇಳ್ತಾ ಇದ್ದೇನೆ. ಮ್ಯಾಮ್ ತಗೊಳ್ರಿ ನಿಮ್ಮ ಅನಿಸಿಕೆಗಳನ್ನ ಹೇಳಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಮೌಲಾನಾ ಆಜಾದ್ ಶಾಲೆಯಲ್ಲಿ ಆಹಾರ ಮೇಳವನ್ನು ಇಟ್ಕೊಂಡಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಮಕ್ಕಳೆಲ್ಲರೂ ತುಂಬ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಮತ್ತು ಪಾಲಕರು ಅಷ್ಟೇ ತುಂಬ ಉತ್ಸಾಹದಿಂದ ಎಲ್ಲ ಮಕ್ಕಳು ಪಾಲಕರು ಎಲ್ಲ ಬಂದಿದ್ದಾರೆ. ತುಂಬ ಚೆನ್ನಾಗಿ ನಡೀತಿದೆ. ತುಂಬ ಸಂತೋಷ ಆಗಿದೆ. ಈ ಕಲೆಕ್ಷನ್ ಬಗ್ಗೆ ನಮ್ಮ ಗುರುಗಳಂತ ಚನ್ನಬಸಯ್ಯ ಬಹಳ ಅದ್ಭುತ ಪರ್ಫಾರ್ಮೆನ್ಸ್ ಇದೆ ಮಕ್ಕಳಿಂದ. ಹಾಂ ಸರ್, ಆಲ್ರೆಡಿ ಒಂದು 6,000 7,000 ರೂಪಾಯಿ ಗಿರಾಕಿ ಆಗಿದೆ. 6,000 to 7,000. ಓಕೆ ಸರ್. ಹಂಗಾಗಿ ಇನ್ನು ನಾವು ಹೆಚ್ಚಿನ ವ್ಯಾಪಾರದ ನಿರೀಕ್ಷೆಯಲ್ಲಿದ್ದೇವೆ. ಓಕೆ ಸರ್, ಥ್ಯಾಂಕ್ ಯು. ಹಾಗೆ ಮತ್ತೋರ್ವ ಟೋಕನ್ ವಿತರಕ ಅಂತ ನಮ್ಮ ಶಾಲೆಯ ಬಸವರಾಜ್ ರತ್ನಾಪುರ ಗುರುಗಳು ಈ ಒಂದು ಆಹಾರ ಮೇಳದ ಕುರಿತಾಗಿ ಒಂದೆರಡು ಅನಿಸಿಕೆಗಳು. ಎಲ್ಲ ಚೆನ್ನಾಗಿದೆ. ಮೇಳದ ಕುರಿತಾಗಿ ನಮ್ಮ ಶಾಲೆಯ ಕ್ರಿಯಾಶೀಲ ಮುಖ್ಯ ಗುರು ಅಂತ ಶ್ರೀಯುತ ಬಸವರಾಜ್ ಗುರುಗಳು ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ. ಸರ್, ಆಜಾದ್ ಮಾದರಿ ಶಾಲೆಯಲ್ಲಿ ಪ್ರಥಮ ಬಾರಿಗೆ ನಮ್ಮ ಶಾಲೆಯಲ್ಲಿ ಆಹಾರ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿ ಮತ್ತು ಪೋಷಕರ ಎಲ್ಲರ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಆಹಾರ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಸಹಕರಿಸಿದಂಥ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಶಾಯಿನ್ ಟೇಸ್ಟಿಗೆ ಒಂದು ಕೊಡ್ರಿ. ಏನು ಮಾಡಿದ್ರಿ? ಗುಲಾಬ್ ಜಾಮೂನ್. ಏನು ಮಾಡಿದ್ರಿ? ನೀವು ಇವತ್ತು ಬೆಳಿಗ್ಗೆ ಮಾಡಿ. ಚೆನ್ನಾಗಿದೆ ಸರ್. ಆಯ್ತು. ಥ್ಯಾಂಕ್ ಯು ಸರ್. ತಮ್ಮ ಸಹಕಾರ ಹೀಗೆ ಇರಲಿ, ನಾವು ಇನ್ನೂ ಚೆನ್ನಾಗಿ ನಡೆಸ್ಕೊಳ್ಲಿಕ್ಕೆ ಇಷ್ಟಪಡ್ತೀವಿ. ಸೇವ್ ಮತ್ತು ಹಾಲು ಮತ್ತು ನೀರು ಸರ್. ಆಮೇಲೆ ಇದು ಬೀಜ ಬರ್ತವೆ ಸರ್. ಮತ್ತು ಆಮೇಲೆ ಇದು ಫ್ಲೇವರ್ ಬರ್ತೈತೆ ಸರ್. ಫ್ಲೇವರ್ ಹಾಕಿವಿ ಸರ್. ಅದು ಹಾಕಿ ಮಿಕ್ಸ್ ಮಾಡಿದ್ವಿ ಸರ್. ಮಿಕ್ಸ್ ಮಾಡಿದ್ವಿ. ಆಮೇಲೆ ಕೋಲ್ಡ್ ಇದು ಐಸ್ ಸರ್, ಬರಫ್ ಅದು ಹಾಕಿವಿ ಸರ್. ಆಯ್ತು ಸರ್. ಭಾಳ ಚೆನ್ನಾಗಿದೆ ಈ ಜ್ಯೂಸು. ವಾವ್. ಓಕೆ, BB ಆಯಿಷಾ ಅವರು ತಮ್ಮ ಅನಿಸಿಕೆಗಳನ್ನ ತಿಳಿಸ್ಕೊಳ್ಳಿದ್ದಾರೆ. ಸೊ ಗುಡ್ ಆಫ್ಟರ್ನೂನ್ ಎವ್ರಿವನ್. ಇದು ನಮಗೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಯಾಕಂದರೆ ಇದೇ ಫಸ್ಟ್ ಸಲ 10th ಮಾಡ್ತಾ ಇದ್ದೀವಿ, ಅದನ್ನು ಇದೇ ಸ್ಕೂಲ್ನಲ್ಲಿ. ಸೊ ದಿ ಬೆಸ್ಟ್ ಕಾಣ್ತಾ ಇದೆ. स्कूल वैसा हुआ तो इसके बारे में क्या फीडबैक देना चाहेंगे आप? फूड फेस्ट फर्स्ट बार हो रहा हमारा. हमें जो बनाए थे वो सब भी पूरा सेल हुआ और सबका खा को भी पेट भरा. बहुत अच्छा हुआ. थैंक यू. ನಮ್ಮ ನಶ್ಮಾ ಅವರು BB ಆಯಿಷಾ ಅವರು ಪಾನ್ ಕಟ್ತಾ ಇದ್ದಾರೆ. How she felt with this food festival? Good morning everyone. This is a food festival in our school, Maulana Azad Model School. This is a very interesting festival. There is so many know how to do a business and this is a very interesting. Thank you so much. Okay. Now we are with class 9 student Arfat
and now we are going to ask about her experience, how she felt with this food festival. This shows that as how the business is running in fields. This is informative for us. Yeah. Is it your first food festival? Yes, sir. This is my first food festival. Okay. ಚೆನ್ನಾಗೈತೆ ಊಟ ಗಿಟ ಎಲ್ಲ ಚೆನ್ನಾಗೈತೆ ಊಟ ಗಿಟ ನಮ್ಮ ಫ್ರೆಂಡ್ಸ್ ಎಲ್ಲ ತಿಂದಿ ಸರ್ ಫುಡ್ ಫೆಸ್ಟಿವಲ್ ಫಸ್ಟ್ ಸರ್ ಫಸ್ಟ್. ಓಕೆ ಅನ್ಕೊಂಡಿದ್ರೆ ನಮ್ಮ ಶಾಲೆಯಲ್ಲಿ ಫುಡ್ ಫೆಸ್ಟಿವಲ್ ಮಾಡ್ಬೋದು ಅಂತ ಅನ್ಕೊಂಡಿದ್ವಿ ಇಲ್ಲ ಸರ್ ನೀವು ಯಾವ್ದನ್ನ ಮಾಡಿದ್ದೀರಿ? ಇಲ್ಲ ಮಾಡಿಲ್ಲ ನೀವೆಲ್ಲ ಟೇಸ್ಟ್ ಮಾಡಿದ್ದೀರಿ? ಸರ್ ಎಷ್ಟು ಖರೀದಿ ಮಾಡಿದಿರಿ? ಎಷ್ಟು? 500 ಸರ್ 500. ಓಕೆ ಥ್ಯಾಂಕ್ ಯು. ಈಗ ನಮ್ಮ ಶಾಲೆ ವಿಜ್ಞಾನ ಶಿಕ್ಷಕರ ತಂದೆಯವರಂತ ಶ್ರೀ ಕರವೀರಪ್ಪ ಕಮ್ಮಾರ್ ಸರು ಈ ಒಂದು ಫುಡ್ ಫೆಸ್ಟಿವಲ್ಗೆ ವಿಶೇಷ ಆಹ್ವಾನಿತರಾಗಿ ಆಗಮಿಸ್ತಾರೆ. ಅವರನ್ನ ಈ ಒಂದು ವಿಶೇಷ ಫುಡ್ ಫೆಸ್ಟಿವಲ್ ಬಗ್ಗೆ ಏನು ಅನಿಸಿಕೆಯನ್ನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಸರ್. ಒಳ್ಳೆ ಚೆನ್ನಾಗಿ ಮಾರ್ಕೆಟ್ ನಡೆದವ್ರಿ. ಸರ್ ಅದಾದ ಒಳ್ಳೆ ಅರೇಂಜ್ಮೆಂಟ್ ಮಾಡ್ಯಾರ. ಹಾಗೆ ಎಲ್ಲ ಒಂದು ಸಿಸ್ಟಮೆಟಿಕ್ ಆಗಿ ಇದು ಮಾರ್ಕೆಟ್ ನಡೀತಾ ಇದೆ ಫುಡ್ ಫೆಸ್ಟಿವಲ್ಲು. ಹೀಗಾಗಿ ನಮಗೆ ಮನಸ್ಸಿಗೆ ಬಂತು, ಕೆಲವೊಂದು ಐಟಮ್ಗಳನ್ನು ನಾವು ಕೂಡ ಸವಿದೇವೆ. ಅದೇ ರೀತಿ ಆ ಐಟಮ್ಗಳ ಬಗ್ಗೆ ಪ್ರಶಂಸೆಯನ್ನು ಕೂಡ ಮಾಡಿದ್ವಿ. ಅವರಿಗೆ ವಿದ್ಯಾರ್ಥಿಗಳಿಗೆ ಹೇಳಿದ್ವಿ, ನೀವು ಮಾಡಿದ್ದ ಅಂತ ಕೇಳಿದ್ವಿ, ನಿಜನಾ ಅಂತ. ಕೆಲವೊಂದು ಮಕ್ಕಳು ಹೇಳಿದರು ನಿಜ ನಾವೇ ಮಾಡಿದ್ದು, ಆದರೆ ತಾಯಿಯವರು ಕೂಡ ಇದಕ್ಕೆ ಸಹಕಾರ ಕೊಟ್ರ ಅಂತ ಹೇಳಿದರು. ಥ್ಯಾಂಕ್ ಯು ಸರ್. ದೂರದ ಕುಷ್ಟಗಿಯಿಂದ ಇವತ್ತು ನಮ್ಮ ಸಿನ್ನೂರಿಗೆ ವಿಶೇಷ ಆಹ್ವಾನಿತರಾಗಿ ಬಂದು ಈ ಫುಡ್ ಫೆಸ್ಟಿವಲ್ನ ಭಾಳ ಯಶಸ್ವಿಗೊಳಿಸಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ಈ ಒಂದು ಫುಡ್ ಫೆಸ್ಟಿವಲ್ಗೆ ಕುಷ್ಟಗಿಯಿಂದ ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಮೇಘಶ್ಯಾಮ್ ಸರ್ ಅವರ ಸಿಸ್ಟರ್ ಕಾವೇರಮ್ಮ ಅವರು ಈ ಒಂದು ಫುಡ್ ಫೆಸ್ಟಿವಲ್ನ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ತಿಳಿಸ್ಕೊಡ್ಲಿದ್ದಾರೆ. ತಮ್ಮಿವರೆಗೂ ನಮ್ಮ ಸೈನ್ಸ್ ಸರ್ ಅವರ ತಾಯಿ ಹಾಗೂ ಅವರ ಸಹೋದರಿ ಇಬ್ಬರಿಗೂ ಸಹ ಈ ಫುಡ್ ಫೆಸ್ಟಿವಲ್ಗೆ ಮತ್ತೊಮ್ಮೆ ಸ್ವಾಗತಿಸ್ತಾ ಈಗ ಕಾವೇರಿ ಅವರು ತಮ್ಮ ಅನಿಸಿಕೆಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಣ್ಣ. ನನಗೆ ಇದ್ರೊಳಗೆ ತಿಂದಿರೋದಂದ್ರೆ ಪಾನಿಪುರಿ ಮಮ್ಮಿಗೆ ಭಾಳ ಇಷ್ಟ ಆಯಿತು. ನನಗೂ ಪಾನಿಪುರಿ ಇಷ್ಟ ಆಯಿತು. ಜ್ಯೂಸನ್ನೇ ಇಷ್ಟ ಆಯಿತು. ಅದು ಯಾವ ಜ್ಯೂಸ್ ಮಮ್ಮಿ? ಸ್ಟ್ರಾಬೆರಿ ಫ್ಲೇವರ್ದೊಂದು, ಇನ್ನೊಂದು ಖೀರ್ ಅಂತ ತಿಂದ್ವಿ, ಅದು ಇಷ್ಟ ಆಯಿತು. ನಮಗೆ ಪಾನಿಪುರಿ ಪುನಃ ಇದು ವಡ ಸೂಪರ್ ಆಗೈತಿ ಫುಡ್ ಫೆಸ್ಟು. ಆಲ್ ದಿ ಬೆಸ್ಟ್. ಯಾರ ಸ್ಕೂಲ್ ಇದು? ಈ ಒಂದು ಫುಡ್ ಫೆಸ್ಟಿವಲ್ಗೆ ನಮ್ಮ ಆದಿಲ್ ಅವರ ತಂದೆ ತಾಯಿಗಳು ಬಂದಿದ್ದಾರೆ. ಈಗ ಆದಿಲ್ ಅವರ ತಂದೆಯವರು ಈ ಒಂದು ಫುಡ್ ಫೆಸ್ಟಿವಲ್ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ತಿಳಿಸ್ಕೊಡಿ. ನಮಸ್ಕಾರ ಸರ್. ಭಾಳ ಚೆನ್ನಾಗಿ ಏರ್ಪಾಟನ್ನು ಮಾಡಿದ್ದಾರೆ ಸರ್. ಭಾಳ ಸಣ್ಣ ಇದರಲ್ಲಿ ಆದ್ರೂ ಚೆನ್ನಾಗಿ ಮಾಡಿರಿ ಸರ್. ಸಣ್ಣ ಹುಡುಗರುಗಳನ್ನು ತಂದು ಕಸಿ ಎಲ್ಲರಿಗೆ ಕ್ಲಾಸ್ ಕೊಟ್ಟು ಭಾಳ ಚೆನ್ನಾಗಿ ಮಾಡಿರಿ ಸರ್. ಭಾಳ ಹೆಮ್ಮೆ ಅನಿಸ್ತದೆ ಸರ್. ಯಾಕೆಂದರೆ ಸರ್ ಕೆಲವೊಂದು ಹುಡುಗರಿಗೆ ಭಾಳ ಬೇಜಾರು ಇರೋಲ್ಲ ಸರ್, ಆದ್ರೆ ಭಾಳ ಖುಷಿಲಿಂದ ಮಾಡಕ್ಕಂತಾರೆ ಇವಾಗ. ಮನೇಲಿ ಒಂದು ಕೆಲಸ ಮಾಡಲ್ಲ, ಆದರೆ ಇಲ್ಲಿ ಬಂದು ಕಸಿ ಎಲ್ಲ ತಾವೇ ಮಾಡ್ತಾರಪ್ಪ ಅಂತಂದ್ರೆ ಅದೊಂದು ಖುಷಿ ವಿಷಯ ಸರ್. ಚೆನ್ನಾಗಾಗಿದೆ ಸರ್, ಭಾಳ ಚೆನ್ನಾಗಾಗಿದೆ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ತಮ್ಮ ಸಹಕಾರ ಹೀಗೆ ಇರಲಿ, ಮತ್ತೆ ನಮ್ಮ ಶಾಲೆ ಬರ್ತಾ ಇರ್ತೀವಿ. ಈಗ ನಮ್ಮ ಸರ್ಫರಾಜ್ ಮಿಟ್ಟಿಮನಿ ಅವರ ಪೇರೆಂಟ್ಸು ಈ ಒಂದು ಫುಡ್ ಫೆಸ್ಟಿವಲ್ಗೆ ಆಗಮಿಸಿದ್ದಾರೆ. ಈ ಫುಡ್ ಫೆಸ್ಟಿವಲ್ನ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಅವರು ಈಗ ವ್ಯಕ್ತಪಡಿಸಲಿದ್ದಾರೆ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಎಲ್ಲರಿಗೆ. ಮತ್ತು ಈಗ ಒಂದು ಈ ಕಾರ್ಯಕ್ರಮಕ್ಕೆ ನಾವು ಕರೆದಿದ್ದಾರೆ, ತುಂಬ ಧನ್ಯವಾದ. ಮತ್ತು ಮಕ್ಕಳ ಒಂದು ಅವರ ಒಂದು ಬೆಳವಣಿಗೆಗೆ ಮತ್ತು ಅವರು ಯಾವ ರೀತಿ ಅವ್ರಿಗೆ ಒಂದು ಖುಷಿ ಪಡಿಸೋಕ್ಕೆ ಒಂದು ಈ ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ಬೋದು ಸರ್ ನಾವು. ಒಳ್ಳೆ ಕಾರ್ಯಕ್ರಮ. ಮತ್ತು ಇನ್ನೊಂದು ಏನಂತಂದರೆ ಈಗ ಈ ಮಕ್ಕಳಲ್ಲಿ ಇದು ಒಂದು ಸರ್ವಿಂಗ್ ಮಾಡೋದಾಗಲಿ ಮತ್ತು ಬಿಸ್ನೆಸ್ ಮ್ಯಾನೇಜ್ಮೆಂಟು ಎಲ್ಲ ನೋಡಿರ್ತಾರೆ. ಅವ್ರು ಹೋಟ್ಲಲ್ಲಿ ಹೋಗಿರ್ತಾರೆ, ಏನೋ ತಿಂಡಿ ತಿಂದಿರ್ತಾರೆ, ಖರೀದಿ ಮಾಡಿರ್ತಾರೆ, ಆ ಅನುಭವ ಮಾತ್ರ ಇತ್ತು ಅವ್ರಿಗೆ. ಆದರೆ ಈಗ ಅವರು ಅದೇ ಸೇಮ್ ಆ ಜಾಗದಲ್ಲಿ ತಾವಿದ್ದು ಮಾಡಿದ. ಈಗ ಈ ಒಂದು ಫುಡ್ ಫೆಸ್ಟಿವಲ್ಗೆ ನಮ್ಮ ಶಾಲೆಯ ಲಕ್ಷ್ಮೀದೇವಿ ಗುರುಮಾತೆಯವರು ಆಗಮಿಸಿದ್ದಾರೆ. ಅವ್ರಿಗೆ ಈ ಒಂದು ಫುಡ್ ಫೆಸ್ಟಿವಲ್ನ ಬಗ್ಗೆ ಏನು ಅನಿಸಿಕೆ ಅನಿಸ್ತಾ ಇದೆ ಕೇಳೋಣ. ಮ್ಯಾಮ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಶಾಲೆಯಲ್ಲಿ ಫುಡ್ ಫೆಸ್ಟಿವಲ್ ಆಚರಿಸ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಮಕ್ಕಳು ತುಂಬ ಚೆನ್ನಾಗಿ ಎಲ್ಲದರಲ್ಲೂ ಭಾಗವಹಿಸಿದ್ದಾರೆ. ಪಾಲಕರು ಕೂಡ ತುಂಬ ಸಂಖ್ಯೆಯಲ್ಲಿ ಬಂದ್ದಾರೆ. ಭಾಳಷ್ಟು ಜನ ಪಾಲಕರುಗಳೆಲ್ಲ ಬಂದಿದ್ದಾರೆ. ತುಂಬ ಚೆನ್ನಾಗಾಯಿತು ಕಾರ್ಯಕ್ರಮ. ಆಮೇಲೆ ಮಕ್ಕಳು ಏನು ಮಾಡ್ಕೊಂಬಂದಿದ್ದಾರೆ ತುಂಬ ರುಚಿಯಾಗಿ ಬೇರೆ ಬೇರೆ ರೀತಿಯ ತಿಂಡಿ ಎಲ್ಲ ಮಾಡ್ಕೊಂಬಂದಾರೆ. ಭಾಳ ಚೆನ್ನಾಗಿತ್ತು. ಮತ್ತು ಇದು ನೋಡ್ರಿ, ಇದು
ಚಾಕ್ಲೇಟ್ ಇದು ಚಾಕ್ಲೇಟ್ ಪಾನ್ ಇದು ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ಶಾಲೆಯ ಪ್ರಚಾರಕ್ಕೆ ಆದಂತಹ ಶ್ರೀಮತಿ ತಾಯಮ್ಮ ಅವರು ಈ ಒಂದು ಫುಡ್ ಫೆಸ್ಟಿವಲ್ ನ ಕುರಿತಾಗಿ ಒಂದೆರಡು ಅನಿಸಿಕೆಗಳು. ಈ ಶಾಲೆಗೆ ಮಕ್ಕಳು ಎಷ್ಟು ಚೆನ್ನಾಗಿ ಫುಡ್ಡನ್ನು ಎಷ್ಟು ಚೆನ್ನಾಗಿ ನಿಭಾಯಿಸಿ ಮಾಡಿದ್ದಾರೆ, ಅವರಿಗೆ ದೊಡ್ಡ ವಂದನೆಗಳು. ಈಗ ಅಡುಗೆ ಸಿಬ್ಬಂದಿ ಅವರು ಒಂದೆರಡು ಅನಿಸಿಕೆಗಳನ್ನ ತಿಳಿಸಲಿದ್ದಾರೆ. ಎಲ್ಲ ಮಕ್ಕಳು ಸ್ಕೂಲಾಗ ಭಾಗವಹಿಸಿದ್ದಕ್ಕೂ ಅಡುಗೆ ನಾವು ಚಪಾತಿ, ಚಿಕನ್ ರೀ, ಪಾನ್ ರೀ ತಿಂದಿದ್ದಕ್ಕೂ ಚೆನ್ನಾಗೈತ್ರಿ. ನಾವು ಊಟ ಮಾಡಿ ಬಂದಿದ್ವಿ. ಇಲ್ಲ ರೀ. How's the taste of all? It is very super and very special, beautiful. Thank you so much. ಇವತ್ತಿನ ದಿನ ಫುಡ್ ಫೆಸ್ಟಿವಲಲ್ಲಿ ಟೋಕನ್ನಿಂದ ಬಂದಂಥ ಹಣ ಸುಮಾರು 10,000ಕ್ಕೂ ಮೇಲೆ ಇರ್ಬೋದು. ಈ ಎಲ್ಲ ಹಣವನ್ನು ಕೌಂಟ್ ಮಾಡಿ ಆ ವಿದ್ಯಾರ್ಥಿಗಳಿಂದ ಟೋಕನ್ ಪಡೆದುಕೊಂಡು ಮಧ್ಯಾಹ್ನ ನಂತರ ಅವರಿಗೆ ಅವರ ಟೋಕನ್ಗೆ ಅನುಗುಣವಾಗಿ ದುಡ್ಡನ್ನು ಹಂಚಲಾಗುತ್ತದೆ. ಈ ಒಂದು ಟೋಕನ್ ವಿತರಣಾ ಕಾರ್ಯಕ್ರಮದ ಮುಖ್ಯ ಬಿಂದು ಆಗಿರ್ತಕ್ಕಂಥ ನಮ್ಮ ಚನ್ನಬಸವೇಶ್ವರ ಸರ್ ಅವರು ಹಿರಿಯರು, ಮಾರ್ಗದರ್ಶಕರು, ಅನುಭವಿಗಳು. ಇದರ ಬಗ್ಗೆ ಏನೇನು ಹೇಳ್ತಾರೆ ಸ್ವಲ್ಪ ವಿಚಾರಿಸೋಣ. ಈ ಕಾರ್ಯಕ್ರಮದಲ್ಲಿ ನಾವು ಆಯೋಜನೆ ಮಾಡಿದ್ದಕ್ಕಿಂತ ಅತ್ಯಂತ ಅಚ್ಚುಕಟ್ಟಾಗಿ ವಿಡಿಯೋ ಮಾಡಿರ್ತಕ್ಕಂಥ ಮಹೇಶ್ ಸರ್ ನಾಳೆ ತಾವೆಲ್ಲರೂ ಕೂಡ ಯೂಟ್ಯೂಬ್ನಲ್ಲಿ ವೀಕ್ಷಿಸಬಹುದು. ಅದ್ಭುತವಾದ ಕಾರ್ಯಕ್ರಮ ಇದು. ಪ್ರತಿ ವರ್ಷ ಇದೇ ರೀತಿ ನಡೀಲಿ ಅಂತ ಎಲ್ಲ ಸರ್ವ ಶಿಕ್ಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ನಾವು ಆಶಿಸುತ್ತೇವೆ. ಅಂತೂ ಈ ಒಂದು ನಮ್ಮ ಶಾಲೆಯ ಆಹಾರ ಮೇಳ ಫುಡ್ ಫೆಸ್ಟಿವಲ್ ಏನಿದೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಸಕ್ಸಸ್ ಅನ್ನ ಕಂಡಿದೆ. ಈ ಸಕ್ಸಸ್ ನ ಕುರಿತಾಗಿ ನಮ್ಮ ಉರ್ದು ಭಾಷಾ ಶಿಕ್ಷಕರು ಕೊನೆಯದಾಗಿ ತಮ್ಮ ಅನಿಸಿಕೆಗಳನ್ನ ಹೇಳಿದ್ದಾರೆ. ಸರ್, ದೇವರ ಕೃಪೆಯಿಂದ ಮತ್ತು ಎಲ್ಲ ಶಿಕ್ಷಕರ ಸಹಕಾರದಿಂದ, ನಮ್ಮ ಮುಖ್ಯ ಗುರುಗಳ ತುಂಬ ಸಹಕಾರದಿಂದ ನಮ್ಮ ಶಾಲೆಯ ಫುಡ್ ಫೆಸ್ಟಿವಲ್ सर इस फूड फेस्टिवल में आकर के आपको कैसा महसूस हो रहा है? इंशाल्लाह ये बहुत बेहतरीन दिख रहा है. आज पहली बार मेरे को ऐसा गवर्नमेंट स्कूल में इस तरह एक ऑर्गेनाइज करके आप लोग टीचर्स स्टूडेंट्स को अच्छी तरह से ट्रेन करके जो सिखाया गया है ये बहुत बेहतर दिख रहा. खाली प्राइवेट स्कूल में देखा जाता था, ये गवर्नमेंट स्कूल में भी हो रहा तो एक बहुत अच्छी बात है. ऐसा होना भी चाहिए. हमारे गवर्नमेंट स्कूल के बच्चे भी प्राइवेट स्कूल की फैसिलिटीज़ में जो बढ़ रहे सीख रहे वो यहाँ भी सीखने को मिल रहा है मेरे ख्याल से. ನಮ್ಮ ಅಫ್ಸಾನಾ ಹಾಗೂ ಹಫೀಜ್ ಅವರ ಪೇರೆಂಟ್ಸ್ ಇವರು ಯಾವಾಗಲೂ ನಮ್ಮ ಶಾಲೆಗೆ ತಮ್ಮ ಸಹಕಾರವನ್ನ ಕೊಡ್ತಾ ಬಂದಿದ್ದಾರೆ. ಧನ್ಯವಾದಗಳು ಸರ್. ಇದೇ ರೀತಿ ತಮ್ಮ ಸಹಕಾರ ಮುಂದುವರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಓಕೆ.